ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟ ದೊಡ್ಡ ಸುದ್ದಿ. ರಾಹುಲ್ ಗಾಂಧಿಯವರ ವಿಡಿಯೋ ಈಗ ಕೋರ್ಟ್ಗೆ, ಸ್ಫೋಟಕ ವಿಡಿಯೋ ರಾಹುಲ್ ಗಾಂಧಿಯವರ ಸಂಸದ ಸ್ಥಾನಕ್ಕೆ ಕುತ್ತು ತರುತ್ತೆ ಅಂತ ಇದನ್ನು ಕೋರ್ಟ್ಗೆ ಕೊಟ್ಟವರು ಹೇಳ್ತಿದ್ದಾರೆ. ರಾಹುಲ್ ಗಾಂಧಿ MP ಕುರ್ಚಿ ಕೂಡ ಶೇಕ್ ಆಗೇ ಬಿಡ್ತಾ. ಹಾಗಾದರೆ ದಿಢೀರ್ ಅಂತ ಮಹತ್ವದ ಬೆಳವಣಿಗೆಯಾಗಿದೆ ಮತ್ತು ಸರ್ಕಾರದಿಂದಲೇ ಪಡೆದುಕೊಂಡಿರುವಂತಹ ಪಕ್ಕಾ ದಾಖಲೆ ಏನದು, ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ಬರಿಗೂ ಈಗ ಕುತ್ತಿಗೆಗೆ ತಂದಿಡ್ತಿದೆಯಾ ಈ ಬೆಳವಣಿಗೆ? ಇಬ್ಬರಿಗೂ ಸಂಬಂಧಪಟ್ಟಂಥ ಎರಡು ಪ್ರತ್ಯೇಕ ಪ್ರಕರಣಗಳು, ಕೋರ್ಟ್ಗೆ ಸ್ಫೋಟಕ ದಾಖಲೆ. ರಾಹುಲ್ ಗಾಂಧಿ ರಾಜಕೀಯ ಭವಿಷ್ಯ ಶೇಕ್ ಮಾಡುವಂಥ ಸುದ್ದಿ. ಡೀಟೇಲ್ಸ್ ನೋಡ್ತಾ ಹೋಗೋಣ ಒನ್ ಬೈ ಒನ್. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ರಾಹುಲ್ ಗಾಂಧಿ ಅವ್ರಿಗೆ ಇಷ್ಟು ದಿನ ಅದು ಇದು ಡಿಫಮೇಷನ್ ಕೇಸು ಅದೆಲ್ಲ ಬರುತ್ತೆ ಹೋಗುತ್ತೆ ಕಾಮನ್ನು, ಆದರೆ ಈಗ ಬಂದಿರೋದು ಉಸಿರುಗಟ್ಟಿಸುವಂತಹ ಸುದ್ದಿ. ಆಲ್ರೆಡಿ ಒಂದು ಕೇಸ್ ಇತ್ತಲ್ವಾ, ಅವರ ಪೌರತ್ವಕ್ಕೆ ಸಂಬಂಧಪಟ್ಟಂಥದ್ದು. ಅವರು ಬ್ರಿಟಿಷ್ ಪ್ರಜೆ, ಭಾರತದ ಪ್ರಜೆಯೇ ಅಲ್ಲ ಅನ್ನೋದಕ್ಕೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ಇಟ್ಟು ಆ ಕೇಸ್ ನಡೀತಾ ಇದೆ. ಒಂದ್ಸಲ ಅದು ಡಿಸ್ಮಿಸ್ ಆಗಿ ಮತ್ತೆ ಪುನರ್ ಪರಿಶೀಲನಾ ಅರ್ಜಿಯನ್ನು ಹಾಕಿ ಆ ಕೇಸನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರು ಮೂಲದ BJP ಕಾರ್ಯಕರ್ತ ವಿಘ್ನೇಶ್ ಶಿಶಿರ್ ಗೊತ್ತದು. ಈಗ ಆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಸೇರ್ಪಡೆಯಾಗಿದೆ, ಬಹುದೊಡ್ಡ ಬೆಳವಣಿಗೆ ಆಗಿದೆ. ವಿಡಿಯೋ ಸಮೇತ ಬ್ಲಾಸ್ಟ್ ಆಗ್ತಿರೋದು ಈಗ ಸಂಬಂಧಪಟ್ಟಂಥ ವಿಚಾರ. ಏನು ಹಾಗಾದರೆ ಹೊಸ ಕೋರ್ಟ್ಗೆ ಹೋಗಿರುವ ಹೊಸ ಕೇಸ್, ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ. ರಾಹುಲ್ ಗಾಂಧಿ ಅವರಿಗೆ ಇದು ಸಿಡಿಲಾಘಾತವನ್ನು ಕೊಡ್ತಿದೆ. ರಾಹುಲ್ ಗಾಂಧಿ ಅವರ ಬೆಂಬಲಿಗರು, ಕಾಂಗ್ರೆಸ್ನ ಬೆಂಬಲಿಗರು ಕೋರ್ಟ್ ಹಾಲ್ಗೆ ನುಗ್ಗಿ ಗಲಾಟೆ ಎಬ್ಬಿಸಿದ್ದಾರೆ. 1 ಗಂಟೆ ಕೋರ್ಟ್ ಸೆಷನ್ ಹಾಳು ಮಾಡಿದ್ದಾರೆ ಅಂತ ಈಗ ಅರ್ಜಿದಾರರು ಆಕ್ರೋಶ ಹೊರ ಹಾಕಿದ್ದಾರೆ. ಕಡೆಗೆ 3ನೇ ತಾರೀಕಿಗೆ 5ನೇ ತಾರೀಕಿಗೆ ಬಂತು. 5ನೇ ತಾರೀಕಿಗೆ ಇದ್ದಿದ್ದನ್ನು 12ನೇ ತಾರೀಕಿಗೆ ಮುಂದೂಡಿಕೆ ಮಾಡಲಾಗಿದೆ. ಕೋರ್ಟಲ್ಲಿ ಕಲಾಪ ನಡೆಸೋದಿಕ್ಕಾಗದೆ ಆ ಥರ ರೊಚ್ಚಿಗೆದ್ದಿದ್ಯಾಕೆ ಹಾಗಾದರೆ ಕಾಂಗ್ರೆಸ್ನವರು? ಕಾಂಗ್ರೆಸ್ ಬೆಂಬಲಿತ ವಕೀಲರು ಎಲ್ಲ ಅಲ್ಲಿಗೆ ನುಗ್ಗಿದ್ದು ಯಾಕೆ? ಈ ಪ್ರಶ್ನೆ ಹೇಳ್ತಾ ಇದೆ. ಅಷ್ಟು ಗಂಭೀರ ಸ್ವರೂಪದ ಕೇಸು ನೋಡಿ. ಈಗ ಏನಾಗಿದೆ, ಈ ಅರ್ಜಿದಾರರು MP MLA ಕೋರ್ಟ್ಗೆ ಹೋಗಿದ್ದಾರೆ. ರಾಯ್ಬರೇಲಿಲಿ MP MLA ಕೋರ್ಟ್ಗೆ ಹೋಗಿದ್ದಾರೆ. ಆಲ್ರೆಡಿ ಹೈಕೋರ್ಟಲ್ಲಿ ಇತ್ತಲ್ವಾ ಅದು. ಈಗ ಹೊಸ ಟ್ವಿಸ್ಟನ್ನು ಕೊಡ್ತಿದ್ದಾರೆ. ಶತ್ರು ರಾಷ್ಟ್ರಕ್ಕೆ ರಾಹುಲ್ ಗಾಂಧಿ ಮಾಹಿತಿ ಕೊಟ್ಟಿದ್ದಾರಂತೆ ದೇಶದ್ದು. ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಟು ಎನಿಮಿ ಕಂಟ್ರೀಸ್ ನಂಬರ್ 1. ಇದು ಅತ್ಯಂತ ಗಂಭೀರ ಸ್ವರೂಪದ್ದು. ನಮ್ಮ ಶತ್ರು ರಾಷ್ಟ್ರದ ಜೊತೆ ಕೈ ಜೋಡಿಸಿದ್ದಾರೆ ಅನ್ನುವ ಆರೋಪ. ಮತ್ತೆ ಫೇಕ್ ಪಾಸ್ಪೋರ್ಟನ್ನು ಪಡ್ಕೊಂಡಿದ್ದಾರಂತೆ ರಾಹುಲ್ ಗಾಂಧಿ ಅವರು. ಅದಕ್ಕೆ ಪಕ್ಕಾ ದಾಖಲೆ ಗೌರ್ಮೆಂಟಿಂದಾನೇ ತಗೊಂಡು ಕೊಟ್ಟಿದ್ದೀನಿ ಅಂತ ಅರ್ಜಿದಾರರು ಹೇಳ್ತಿದ್ದಾರೆ. ಕೋರ್ಟ್ಗೆ, ಪೊಲೀಸರಿಗೆ, ಯಾರ್ಯಾರಿಗೆ ಬೇಕೋ ಎಲ್ಲರಿಗೂ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾ ಇರೋದು. ತಕ್ಷಣ ಈ ಅರ್ಜಿಯನ್ನು ಕೈಗೆತ್ಕೊಂಡಿದೆ MLA MP ಕೋರ್ಟ್ ಮತ್ತು ಪೊಲೀಸರಿಗೆ ನಿರ್ದೇಶನ ಕೊಡುತ್ತೆ. ಈ 48 ಗಂಟೆಗಳಲ್ಲಿ ಇದ್ರ ಬಗ್ಗೆ ರಿಪೋರ್ಟ್ ಬೇಕು, ಅದರ ಮೇಲೆ ಪ್ರೊಸೀಡ್ ಆಗುತ್ತೆ ಕೇಸ್ ಅಂತ. ಅರ್ಜಿಯನ್ನು ಅಕ್ಸೆಪ್ಟ್ ಮಾಡುತ್ತೆ. 48 ಗಂಟೆಗಳ ಒಳಗಡೆ ಸಿಟಿ ಕೋತ್ವಾಲಿ ಪೊಲೀಸ್ ಸ್ಟೇಷನ್ಗೆ ಆರ್ಡರ್ ಆಗುತ್ತೆ. 48 ಗಂಟೆಗಳ ಒಳಗಡೆ ಸಂಪೂರ್ಣವಾದ ರಿಪೋರ್ಟ್ ಇದ್ರ ಬಗ್ಗೆ ತಂದುಕೊಡಿ ಅಂತ. ಈಗ ಪೊಲೀಸರು ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದಾರೆ. ಇಲ್ಲಿರೋದು ನೋಡಿ ಮೆಗಾ ಡೆವಲಪ್ಮೆಂಟ್. ಈಗ ಕರ್ನಾಟಕ ಮೂಲದ BJP ಕಾರ್ಯಕರ್ತ ಈ ಕೇಸನ್ನು ಮೊದಲಿಂದ ಹೋರಾಟ ಮಾಡ್ತಿದ್ದಾರೆ. ಸಿಟಿಜನ್ಶಿಪ್ ಮಾತ್ರ ಇತ್ತು, ಅವರು ಈ ದೇಶದ ನಾಗರಿಕ ಹಕ್ಕನ್ನು ಹೊಂದಿಲ್ಲ, ಈ ದೇಶದ ಪ್ರಜೆಯೇ ಅಲ್ಲ, ಈ ದೇಶದಲ್ಲಿ MP ಆಗಿ ಅಕ್ರಮವಾಗಿ ಆಯ್ಕೆ ಆಗಿದ್ದಾರೆ. ಕಳೆದ 20 ವರ್ಷಗಳಿಂದ ಸತತವಾಗಿ ಇದು ಇಡೀ ದೇಶದಲ್ಲೇ ಮೊದಲ ಒಂದು ಕೇಸು ಇಂಥ ಪ್ರಕರಣ ಅಂತ ಅವರು ಹೋರಾಟ ಮಾಡ್ತಾನೆ ಇದ್ದಾರೆ. ಆದರೆ ಅದರ ಜೊತೆಗೆ ಈಗ ಸೇರ್ಕೊಳ್ತಾ ಇದೆ ಮತ್ತಷ್ಟು ಸ್ಫೋಟಕ ವಿಚಾರಗಳು. ವಿದೇಶದಲ್ಲಿ ರಾಹುಲ್ ಗಾಂಧಿ ಏನು ಮಾಡಿದ್ದಾರೆ ಅನ್ನುವಂಥ ವಿಡಿಯೋವನ್ನು ಕೂಡ ಈಗ ಕೋರ್ಟ್ಗೆ ಸಬ್ಮಿಟ್ ಮಾಡಿರೋದು ವಿಘ್ನೇಶ್ ಶಿಶಿರ್. ಮತ್ತು ರಾಹುಲ್ ಗಾಂಧಿಯವರು ಎಲ್ಲಿಗೆ ಹೋಗ್ತಾರೆ ಅನ್ನೋ ಪ್ರಶ್ನೆ ಅಂತೂ BJPಗರು ಕೇಳ್ತಾನೆ ಇರ್ತಾರೆ. ಎಲೆಕ್ಷನ್ ಬಂದರೂ ಹೋಗ್ತಾರೆ, ರಿಸಲ್ಟ್ ಟೈಮಲ್ಲಿ ಹೋಗ್ತಾರೆ, ಸುಮಾರು ಇಂಪಾರ್ಟೆಂಟ್ ಟೈಮಲ್ಲಿ ಇಲ್ಲೇನೇನೋ ಅನಾಹುತ ಆಗ್ತಿದ್ರು ಅವರು ವಿದೇಶದಲ್ಲಿರ್ತಾರೆ ಅಂತ ಕಾಲೆಳಿತಿರ್ತಾರಲ್ವ. ಮತ್ತು ಇತ್ತೀಚೆಗಷ್ಟೇ ಅವರ ಭದ್ರತೆ ಏನು ಕೊಟ್ಟಿರ್ತಾರಲ್ವ ಸರ್ಕಾರದ ಕಡೆಯಿಂದ LOPಗೆ, ಆ ಭದ್ರತಾ ಪಡೆಗಳು ಕಂಪ್ಲೇಂಟ್ ಮಾಡಿದ್ವು, ಇವ್ರು ನಮಗೆ ಇನ್ಫಾರ್ಮೇಷನ್ ಕೊಡದೆ, ಭದ್ರತಾ ಪಡೆಗಳಿಗೂ ಇನ್ಫಾರ್ಮೇಷನ್ ಕೊಡದೆ ವಿದೇಶಕ್ಕೆ ಹಾರ್ತಿದ್ದಾರೆ, ಯಾವ್ಯಾವ ದೇಶಕ್ಕೆ ಯಾವ್ಯಾವ ಡೇಟ್ಗೆ ಹೋಗಿದ್ದಾರೆ ಅನ್ನೋದನ್ನು ಮೆನ್ಷನ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದು ಇದು ಕೂಡ ನಾವು ನೋಡಿದ್ವಿ, ಸುದ್ದಿ ಮಾಡಿದ್ವಿ. ಈಗ ವಿದೇಶಕ್ಕೆ ಹೋಗಿರುವಂತಹ ಉದ್ದೇಶ ಡೀಟೇಲ್ಸ್ ಸಮೇತ ವಿಘ್ನೇಶ್ ಶಿಶಿರ್
ದಾಖಲೆ ಸಬ್ಮಿಟ್ ಮಾಡಿದ್ದಾರೆ. ವಿದೇಶದಲ್ಲಿ ಇವರು ಏನು ಮಾಡಿದ್ದಾರೆ ಅನ್ನೋ ವಿಡಿಯೋ ಸಾಕ್ಷಿಯನ್ನು ಕೊಟ್ಟಿದ್ದೀನಿ ಕೋರ್ಟ್ಗೆ ಅನ್ನುವಂಥ ಬಿಗ್ ಬ್ಲಾಸ್ಟ್ ಅಚ್ಚರಿಗೆ ಕಾರಣ ಆಗಿದೆ. ಅಷ್ಟೇ ಅಲ್ಲ, ಪೆನ್ ಡ್ರೈವಲ್ಲಿ ಏನೇನು ಸಾಕ್ಷಿಗಳಿವೆ ಹಾಗಾದರೆ ಅಂದರೆ ರಾಹುಲ್ ಗಾಂಧಿಯವರು ಬೇರೆ ದೇಶಕ್ಕೆ, ನಮ್ಮ ಶತ್ರು ರಾಷ್ಟ್ರಕ್ಕೆ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಿದ್ದಾರೆ ಅಂತ ಈಗ ಆರೋಪಿಸ್ತಾ ಇರೋದು ಕೋರ್ಟಲ್ಲಿ. MP MLA ಕೋರ್ಟಲ್ಲಿ ಇದು ಅತ್ಯಂತ ಗಂಭೀರ ಸ್ವರೂಪದ ಕೇಸ್ ಆಗಿದೆ. ಕೋರ್ಟ್ ಕೂಡ ಈ ಪ್ರಕರಣವನ್ನು ಕೈಗೆತ್ತಿಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದೆ. ಈಗ ಪೊಲೀಸರಿಂದ ರಿಪೋರ್ಟ್ ಅನ್ನು ಕೂಡ ತರಿಸ್ಕೊಂಡಿರೋದು. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಅವರು ಹೇಗೆ ಫೇಕ್ ಪಾಸ್ಪೋರ್ಟ್ ಅನ್ನು ಪಡೆದಿದ್ದಾರೆ ಅನ್ನೋದಕ್ಕೆ ಬ್ರಿಟಿಷ್ ಗವರ್ಮೆಂಟ್ ಮತ್ತು ಭಾರತದ ಗವರ್ಮೆಂಟ್ ಎರಡೂ ಕಡೆಯಿಂದ ದಾಖಲೆಯನ್ನು ಸಂಗ್ರಹಿಸಿ ಕೋರ್ಟ್ಗೆ ಕೊಟ್ಟಿರೋದು ಬಹಳ ಆಶ್ಚರ್ಯ ಕಾರಣ ಆಗಿದೆ. ಈಗ ಬ್ರಿಟಿಷ್ ಮತ್ತು ಇಂಡಿಯನ್ ಗವರ್ಮೆಂಟ್ಸಿಂದಾನೇ ಪಾಸ್ಪೋರ್ಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಅನ್ನ ಕಲೆಕ್ಟ್ ಮಾಡಿದ್ದೀವಿ. ಯಾವುದೇ ಮಾಹಿತಿ ಬೇಕಾಗಲಿ, ಯಾವುದೇ ವಿಡಿಯೋ ಸಾಕ್ಷಿ, ಫೋಟೋ ಸಾಕ್ಷಿ, ಪ್ರತಿಯೊಂದನ್ನು ನಾನು ಆಲ್ರೆಡಿ ಪ್ರೊವೈಡ್ ಮಾಡಿದ್ದೀನಿ. ಅದಕ್ಕೆ ಪೂರಕವಾಗಿ ಇನ್ನೇನೇ ಕ್ರಾಸ್ ಕ್ವಶನ್ಸು ಮತ್ತು ಡೀಟೇಲ್ಸು, ಎವಿಡೆನ್ಸು ಬೇಕು ಅಂದರೆ ಈ ಕೂಡಲೇ ನಾನು ಅದನ್ನು ಸಬ್ಮಿಟ್ ಮಾಡ್ತೀನಿ. ಸೊ ರಾಹುಲ್ ಗಾಂಧಿ ಮಾತ್ರ ಈವರೆಗೆ ಇತಿಹಾಸದಲ್ಲಿ ಭಾರತದಲ್ಲಿ ಇಂತಹ ತಪ್ಪು ಮಾಡಿರೋದು ಅಂತ ಹೇಳ್ತಿದ್ದಾರೆ. ಏನದು ತಪ್ಪು? 2 ದಶಕಗಳ ಕಾಲ ಅಕ್ರಮವಾಗಿ ಈ ದೇಶದ ಪ್ರಜೆಯೂ ಅಲ್ಲದೆ ಇಲ್ಲಿ ಸಂಸದನಾಗಿ ಕೆಲಸ ಮಾಡ್ತಿರೋದು. ಈಗ LOP ಬೇರೆ ದೊಡ್ಡ ಹುದ್ದೆಯಲ್ಲಿದ್ದಾರೆ, ಅಷ್ಟು ಸಾಲದು ಅಂತ ವಿದೇಶಕ್ಕೆ ಮಾಹಿತಿಯನ್ನ ಅಂದರೆ ಶತ್ರು ರಾಷ್ಟ್ರಗಳಿಗೆ ಇನ್ಫಾರ್ಮೇಷನ್ ಅನ್ನು ಕೊಡ್ತಿದ್ದಾರೆ ಎನ್ನುವಂಥ ಭಯಂಕರ ಆರೋಪ ಈಗ ಕೋರ್ಟಲ್ಲಿ ಸ್ವರೂಪವನ್ನು ಪಡ್ಕೊಂಡಿರೋದು. FIR ಕೂಡ ಮಾಡಬಹುದು ಈ ರಿಪೋರ್ಟ್ ಮೇಲೆ ಅಂತ ಅವ್ರು ಹೇಳ್ತಿರೋದು. ವಕೀಲರು ಏನು ಹೇಳ್ತಿದ್ದಾರೆ, ಈಗ ಕೋರ್ಟ್ಗೆ ರಿಪೋರ್ಟ್ ಸಬ್ಮಿಟ್ ಆಗಿದೆ. FIR ಕುಡ್ ಬಿ ರಿಜಿಸ್ಟರ್ಡ್ ಆರ್ ಸಮನ್ಸ್ ಕುಡ್ ಬಿ ಇಶ್ಯೂಡ್ ಟು ರಾಹುಲ್ ಗಾಂಧಿ ಅಂತ ಹೇಳ್ತಾ ಇದ್ದಾರೆ. ವಿಂದೇಶ್ವರಿ ಪಾಂಡೆ ಅಡ್ವೊಕೇಟ್ ಈ ಕೇಸ್ನ ಗಾಂಭೀರ್ಯತೆಯನ್ನು ವಿವರಿಸ್ತಾ ಹೋಗಿದ್ದಾರೆ. ರಾಹುಲ್ ಗಾಂಧಿ ಇನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಯಾಕಂದರೆ ಇಲ್ಲಿರುವ ಎವಿಡೆನ್ಸು ಇದಕ್ಕಿಂತಲೂ ಹೆಚ್ಚಾಗಿ ಇನ್ನೇನೂ ಬೇಕಾಗಿಲ್ಲ ಒಂದು ಕೇಸ್ ಸ್ಟ್ರಾಂಗ್ ಆಗಿ ನಿಲ್ಲೋದಕ್ಕೆ. ಸೊ ರಾಹುಲ್ ಗಾಂಧಿಯವರು MP ಕುರ್ಚಿ, LOP ಸ್ಥಾನಮಾನ ಎಲ್ಲವನ್ನೂ ಕಳೆದುಕೊಳ್ಳುವ ಸಮಯ ಬಂದಿದೆ. ಅಷ್ಟು ಸ್ಟ್ರಾಂಗ್ ಆಗಿದೆ ಎವಿಡೆನ್ಸು ಅಂತ ವಿಘ್ನೇಶ್ ಶಿಶಿರ್ ಹೇಳ್ತಾ ಇರೋದು. ಈಗ ಬಹುದೊಡ್ಡ ಬೆಳವಣಿಗೆ, ರಾಷ್ಟ್ರ ರಾಜಕಾರಣದಲ್ಲಿ ಕಂಪನ ಸೃಷ್ಟಿಸ್ತಾ ಇರುವಂತಹ ಬೆಳವಣಿಗೆ. आज माननीय न्यायालय, विशेष न्यायालय MP MLA कोर्ट रायबरेली ने हमारा मुकदमा को दाखिल करते हुए परसों आदेश दिया था कोतवाली पुलिस थाना रायबरेली नगर को जांच की रिपोर्ट सौंपने के लिए 48 घंटों के भीतर। कोतवाली पुलिस थाना ने रिपोर्ट सौंपा है, हमारे पास उसका अभी तक कॉपी नहीं आया है जांच का रिपोर्ट। हमने आज माननीय न्यायालय के सामने जो UK गवर्नमेंट, ब्रिटिश सरकार से जो ईमेल आए हैं जो कंफर्म कर रहे हैं कि माननीय श्री राहुल गांधी जी का नाम ब्रिटिश सरकार की नागरिकता विभाग के अंदर उनका नाम जहां मेंशन है उसको न्यायालय के सामने हमने पढ़ा दिया है। और भारत सरकार गृह मंत्रालय फॉरेनर्स डिवीजन सिटीजनशिप विंग से जो लेटर आया है वो भी हमने न्यायालय के सामने हमने रख दिया है। माननीय न्यायालय ने उसको अवगत करते हुए आगे का डेट दिया है। मामला बहुत गंभीर स्वरूप का है। पिछले 20 साल से कोई विदेशी नागरिक भारत के संविधान के विरोध करते हुए, भारत के संविधान के उल्लंघन करते हुए हमारे पार्लियामेंट के अंदर बैठा है, संसद के अंदर बैठा है सांसद बन के। पिछले जो 5 चुनाव में इन्होंने गलत हलफनामा दाखिल किया है, झूठे हलफनामा दाखिल किया है कि वो भारत के नागरिक हैं, जबकि वो ऑलरेडी ब्रिटेन के नागरिक 1995 से हैं। इनका सब बैंक डिटेल्स, अकाउंट स्टेटमेंट, इनका फैमिली जो विदेश में इनका फैमिली रह रहा है, क्या माननीय श्री राहुल गांधी जी शादीशुदा हैं? ये सवाल मैं उनसे डायरेक्ट पूछना चाहता हूँ। राहुल गांधी जी से जल्द वो सब इंफॉर्मेशन डिस्क्लोज करें, क्योंकि हलफनामे में भी उनका कोई फैमिली का जिक्र नहीं है। उनका सब डिटेल्स भारत सरकार, एनफोर्समेंट डायरेक्टरेट, CBI और उत्तर प्रदेश पुलिस जांच करेगी। जल्द से जल्द कानून के रूप पे तौर जो जांच होना चाहिए वो सब जांच का रिपोर्ट भी बाहर निकलेगा। भारत के 140 करोड़ भारत देशवासी ये देखेंगे कि 20 साल से कैसा एक नागरिक जो विदेशी है, जो फॉरेनर्स है, फॉरेनर्स कायदे के उल्लंघन करते हुए भारत के संसद के अंदर बैठा है। जल्द से जल्द इसका सब खुलासा हो जाएगा। ಈ ಕೇಸ್ ವಿಚಾರಣೆಗೆ ಬರುತ್ತೆ 3ನೇ ತಾರೀಕು. ಆಮೇಲೆ 48 ಗಂಟೆ ಟೈಮ್ ಕೊಟ್ಟು ಪೊಲೀಸರಿಗೆ ರಿಪೋರ್ಟ್ ಕೇಳಿ 5ನೇ ತಾರೀಕಿಗೆ ಮುಂದೂಡಿರ್ತಾರೆ. ಅವತ್ತು ಗಂಟೆಗಟ್ಟಲೆ ಕೋರ್ಟ್ ಕಲಾಪವೇ ಗಲಾಟೆ ಗದ್ದಲದಲ್ಲಿ, ಜಟಾಪಟಿ ಮಾತಿನ ಚಕಮಕಿಯಲ್ಲಿ ಹಾಳಾಯಿತು ಅನ್ನುವ ರಿಪೋರ್ಟ್ ಈಗ ಔಟ್ ಆಗ್ತಿದೆ. ವಿಘ್ನೇಶ್ ಶಿಶಿರ್ ಅವತ್ತಲ್ಲಿ ನಡೆದ ಘಟನೆಯನ್ನು ವಿವರಿಸ್ತಾರೆ. ಹೆಚ್ಚು ಕಡಿಮೆ
ಎಷ್ಟೊಂದು ಜನ ಅಲ್ಲಿಗೆ ನುಗ್ಗಿದ್ದು 200 ಅಡ್ವೊಕೇಟ್ಸ್ ಅಂತೆ, ಕಾಂಗ್ರೆಸ್ ಬೆಂಬಲಿತ ಅಡ್ವೊಕೇಟ್ಸು ಲಾಯರ್ಸು ಎಲ್ಲ ಬಂದು ನುಗ್ಗುತ್ತಾರೆ, ಗಲಾಟೆ ಮಾಡ್ತಾರೆ ಅಂತ. ಅಂದರೆ ಅಷ್ಟು ಸ್ಟ್ರೆಸ್ ಆಯ್ತಾ ಈ ಕೇಸಿಂದ ಕಾಂಗ್ರೆಸ್ಸು. ಕೋರ್ಟಲ್ಲಿ ಗಲಾಟೆ ಆಗೋ ತನಕ ಈ ಕೇಸ್ನ ಗಾಂಭೀರ್ಯತೆ ಇದೆ ಅಂತ ಈಗ ಹೇಳಲಾಗ್ತಿರೋದು. ಮತ್ತು ಇದು ಎಷ್ಟು ಸೀರಿಯಸ್ ಕೇಸ್ ಆಗುತ್ತೆ ಅಂದರೆ, ಅವ್ರು ಹೇಳ್ತಿರೋದು ನಿಜವೇ ಆಗಿದ್ದರೆ ಅವರು ಸಾಕ್ಷಿ ಕೊಟ್ಟು ಹೇಳ್ತಿದ್ದಾರೆ. BNSS ಅಡಿಯಲ್ಲಿ ಫಾರಿನರ್ಸ್ ಆ್ಯಕ್ಟು, ಪಾಸ್ಪೋರ್ಟ್ ಆ್ಯಕ್ಟು, ಹಾಗೆ ಬೇರೆ ಬೇರೆ ಕಾಯ್ದೆಯ ಅಡಿಯಲ್ಲಿ ಅತ್ಯಂತ ಗಂಭೀರ ಸ್ವರೂಪದ್ದು, ಅದು ಪಾಸ್ಪೋರ್ಟು ಮತ್ತು ದೇಶದ ಭದ್ರತೆಗೆ ಸಂಬಂಧಪಟ್ಟಿದ್ದು. ಅಂದರೆ ಆ ವ್ಯಕ್ತಿಗೆ ಎಷ್ಟು ಗಂಭೀರ ಸ್ವರೂಪದ ಶಿಕ್ಷೆ ಬೇಕಾದರೂ ಆಗಬಹುದು ಅಂತಹ ಕೇಸ್ ಇದು. ಆ ಎವಿಡೆನ್ಸನ್ನು ಕೊಡ್ತಿದ್ದಾರೆ. ಬರೀ ಸಿಟಿಸನ್ಶಿಪ್ ಒಂದೇ ಅಲ್ಲ, ಪೌರತ್ವದ ವಿಷಯ ಒಂದೇ ಅಲ್ಲ, ಈಗ ಮತ್ತೊಂದು ಹೊಸ ಆಯಾಮವನ್ನು ಪಡ್ಕೊಂಡಿದ್ದು ಕೇಸ್ಗೆ ಬಹುದೊಡ್ಡ ಬಲ ಬರ್ತಿದೆ. ಭಾರತ ಸರ್ಕಾರ ಪ್ರೊವೈಡ್ ಮಾಡಿರುವಂಥ, ಬ್ರಿಟಿಷ್ ಸರ್ಕಾರ ಪ್ರೊವೈಡ್ ಮಾಡಿರುವಂಥ ಇನ್ಫಾರ್ಮೇಷನ್ ಈಗ ರಾಹುಲ್ ಗಾಂಧಿ ಅವರಿಗೆ ಆಘಾತವನ್ನೇ ಕೊಡಲಿದೆಯಾ? ಹಾಗಾದರೆ MP ಸೀಟ್ಸ್ ಅಲುಗಾಡೋದು ಪಕ್ಕನಾ? ಆಲ್ರೆಡಿ ಸುಬ್ರಮಣಿಯನ್ ಸ್ವಾಮಿ ಅವರು ಎತ್ತುಕೊಂಡಿದ್ದ ಕೇಸ್ ಇದು. ಆರಂಭದಲ್ಲೇ ನ್ಯಾಷನಲ್ ಹೆರಾಲ್ಡ್ ಕೇಸ್ ಮತ್ತೆ ಬಂದಿದೆಯಲ್ವಾ, ಈಗ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಫ್ರೆಶ್ FIR ಆಗಿದೆ. DK ಬ್ರದರ್ಸ್ ತನಕನೂ ಬಂದಿದೆ. ಅದು ಇಷ್ಟು ದಿನ ನಡೀತಾ ಇತ್ತು ಕೇಸು, ಆದರೆ ಕೆಲವು ಲೂಪ್ ಹೋಲ್ಸ್ ಇತ್ತು, ಅಲ್ಲೇ ತಪ್ಪಿಸ್ಕೊಳ್ಳೋಕ್ಕೆ ಅವಕಾಶ ಆಗಿತ್ತು ಅಂತ ಈಗ ಫ್ರೆಶ್ FIR ಆಗಿದೆ. ಸಾಕ್ಷಿ ಸಮೇತ ಈ ಕೇಸ್ನಲ್ಲಿ ಕಂಪ್ಲೀಟ್ ಅವರ ಪವರ್ ಮಿಸ್ಯೂಸ್ಗೆ ಸಾಕ್ಷಿ ಸಮೇತ ED ಶಾಕ್ ಕೊಟ್ಟಿದೆ. ಅದು ಒಂದು ಕಡೆ ನಡೀತಿದೆಯಾ? ಅದು ಸುಬ್ರಮಣಿಯನ್ ಸ್ವಾಮಿ ಅವರು ಶುರು ಮಾಡಿದ್ದೆ. ಈ ಕೇಸಲ್ಲೂ ಕೂಡ ಸುಬ್ರಮಣಿಯನ್ ಸ್ವಾಮಿ ಅವರೇ ಕೈಗೆತ್ತಿಕೊಂಡಿದ್ದು. ಸುಬ್ರಮಣಿಯನ್ ಸ್ವಾಮಿ ಅವ್ರ ಕೈಗೆತ್ತಿಕೊಂಡು ಕೇಸು ಸಾಮಾನ್ಯವಾಗಿ ಅಷ್ಟು ಸುಲಭವಾಗಿ ಹಳ್ಳ ಹಿಡಿಯಲ್ಲ. ಆಮೇಲೆ ವಿಘ್ನೇಶ್ ಶಿಶಿರ್ ಅವರು ಕೂಡ ಪ್ಯಾರಲಲ್ ಆಗಿ ಅವರು ಅವ್ರ ಪಾಡಿಗೆ ಹೋರಾಟ ಮಾಡ್ತಿದ್ರು. ಸಪ್ರೇಟ್ 2 ಹೈಕೋರ್ಟಲ್ಲಿ ನಡೀತಿತ್ತು, ಡೆಲ್ಲಿ ಹೈಕೋರ್ಟು, ಅಲಹಾಬಾದ್ ಹೈಕೋರ್ಟು. ಈಗ ಇದು ರಾಯ್ಬರೇಲಿಯ MP MLA ಕೋರ್ಟಲ್ಲಿ ಮೆಗಾ ಟ್ವಿಸ್ಟನ್ನು ಪಡ್ಕೊಂಡಿದೆ. ನಂಬರ್ 1, ಬ್ರಿಟಿಷ್ ಗೌರ್ಮೆಂಟಿಂದ ಇವರು ಕಲೆಕ್ಟ್ ಮಾಡಿರುವಂತಹ ಸ್ಫೋಟಕ ದಾಖಲೆ, ಅವರು ಬ್ರಿಟಿಷ್ ಪ್ರಜೆ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಅವರೇ ಡಿಕ್ಲೇರ್ ಮಾಡ್ಕೊಂಡಿರೋದು, ಮತ್ತು ಬ್ರಿಟಿಷ್ ಗೌರ್ಮೆಂಟಿಂದ ತನಗೆ ಸಿಕ್ಕಿರುವ ಸ್ಫೋಟಕ ದಾಖಲೆ ಅವ್ರು ಹೇಳ್ತಿರೋದು. ನಂಬರ್ 2, ಅವರು ದೇಶಕ್ಕೆ ದ್ರೋಹ ಎಸಗಿದ್ದಾರೆ, ವಿದೇಶಕ್ಕೆ ಶತ್ರು ರಾಷ್ಟ್ರಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ದಾಖಲೆಯಂತೆ. ಜೊತೆಗೆ ವಿದೇಶದಲ್ಲಿ ಇವರು ಮಾಡಿರುವಂಥ ಕೆಲಸದ ವಿಡಿಯೋ, ಬರೀ ಸಾಕ್ಷಿ ದಾಖಲೆ ಅಲ್ಲ, ವಿಡಿಯೋವನ್ನು ಕೂಡ ವಿಘ್ನೇಶ್ ಶಿಶಿರ್ ಈಗ ಕೋರ್ಟ್ಗೆ ಕೊಡ್ತಿದ್ದಾರೆ. ಅವರ ಮಾತುಗಳಲ್ಲೂ ನೀವು ಕೇಳಿಸ್ಕೊಳ್ಬಹುದು. ವಿಘ್ನೇಶ್ ಶಿಶಿರ್ ಈ ಕೇಸ್ನ ಗಾಂಭೀರ್ಯತೆಯನ್ನು ವಿವರಿಸ್ತಾ ಹೋಗ್ತಾರೆ. ಇದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಸೋನಿಯಾ ಗಾಂಧಿ ಅವರಿಗೆ ಶಾಕ್. ಏನದು? ಅವರು ಮದುವೆಯಾಗಿ ಭಾರತಕ್ಕೆ ಬಂದಾಗ ಇನ್ನು ಭಾರತದ ಪೌರತ್ವ ಪಡ್ಕೊಳ್ಳೋಕ್ಕಿಂತ ಮುಂಚೆನೆ ಭಾರತದ ವೋಟಿಂಗ್ ಲಿಸ್ಟಲ್ಲಿ ಅವ್ರ ಹೆಸರಿತ್ತು. SIR ವೋಟ್ ಚೋರಿ ಅಂತ ಬಂದಾಗ BJP ಕಾಂಗ್ರೆಸ್ನ ವಿರುದ್ಧ ಅಟ್ಯಾಕ್ ಮಾಡ್ತಲ್ವ, ಇದನ್ನೇ ಹಿಡ್ಕೊಂಡು ಇದು ಕೋರ್ಟ್ಗೆ ಹೋಗಿದೆ. ಸೆಪ್ಟೆಂಬರ್ 2025ರಲ್ಲಿ ಆಲ್ರೆಡಿ ಬಂದಿತ್ತಿದು. ಆಮೇಲೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅದನ್ನು ಕೈಗೆತ್ಕೊಳ್ಳೋಕೆ FIR ಮಾಡೋದಕ್ಕೆ ಆದೇಶ ಕೊಟ್ಟಿರಲಿಲ್ಲ, ಇದನ್ನು ಪುರಸ್ಕರಿಸಿರಲಿಲ್ಲ ಅರ್ಜಿಯನ್ನು. ಈಗ ರಿವಿಷನ್ ಪಿಟಿಷನನ್ನು ರೋಸ್ ಅವೆನ್ಯೂ ಕೋರ್ಟಲ್ಲಿ ಫೈಲ್ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವರಿಗೆ ಸಂಕಷ್ಟ ಎದುರಾಗ್ತಿದೆಯಾ ಹಾಗಾದರೆ ಈಗ? ಯಾಕಂದರೆ ಆವಾಗಿನ ವೋಟರ್ ಲಿಸ್ಟಲ್ಲಿರುವ ದಾಖಲೆಯನ್ನು ಕೊಟ್ಟು ಇವರು 1980ಯಲ್ಲಿ ವೋಟರ್ ಲಿಸ್ಟ್ಗೆ ಹೆಸರು ಸೇರಿಸಿರ್ತಾರೆ. ಇನ್ನೂ ಅವರು ದೇಶದ ಪ್ರಜೆನೇ ಆಗಿರಲ್ಲ. 82ಅಲ್ಲಿ ಮತ್ತೆ ಡಿಲೀಟ್ ಮಾಡ್ತಾರೆ, 83ಅಲ್ಲಿ ಮತ್ತೆ ಸೇರಿಸಿರ್ತಾರೆ. ಆವತ್ತಿಗೂ ಅವರು ಇನ್ನೂ ದೇಶದ ಪೌರತ್ವವನ್ನು ಪಡ್ಕೊಂಡೇ ಇರಲ್ಲ. 3 ವರ್ಷ ಮುಂಚೆ, ಅವರು ಪೌರತ್ವ ಪಡ್ಕೊಳ್ಳುವ 3 ವರ್ಷ ಮುಂಚೆ ದೇಶದಲ್ಲಿ ವೋಟಿಂಗ್ ರೈಟನ್ನು ಅದು ಹೆಂಗೆ ಪಡ್ಕೊಂಡ್ರು, ಮತ್ತು ಇದುವರೆಗೂ ಅದ್ರ ಮೇಲೆ ಒಂದು ಕೇಸು, ಒಂದು ಆ್ಯಕ್ಷನ್ ಕೂಡ ಆಗಿಲ್ಲ. ಅಂದರೆ ಎಂತಹ ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ ಇದು. ಖಂಡಿತವಾಗಿಯೂ ಇದು ಕ್ರಿಮಿನಲ್ ಅಫೆನ್ಸು, ಬಹಳ ದೊಡ್ಡ ಶಿಕ್ಷೆಗೆ ಗುರಿಯಾಗಿರಬೇಕಾಗಿರೋದು, ದೇಶಕ್ಕೆ ಮಹಾದ್ರೋಹ ಇದು ಅನ್ನೋ ರೀತಿಯಲ್ಲಿ ಈಗ ಕ್ರಿಮಿನಲ್ ಕಂಪ್ಲೇಂಟು ಫೈಲ್ ಆಗಿದೆ ಡೆಲ್ಲಿ ಕೋರ್ಟಲ್ಲಿ. FIR ಆಗಲೇಬೇಕು ಅಂತ ಕಾನೂನು ಹೋರಾಟ ನಡೀತಾ ಇದೆ. ಸೋನಿಯಾ ಗಾಂಧಿಯವ್ರಿಗೂ ಕೂಡ ಸಂಕಷ್ಟ ಎದುರಾಯ್ತಾ? ಒಂದು ಕಡೆ ಸೋನಿಯಾ ಗಾಂಧಿ ಅವ್ರಿಗೆ ಸಂಬಂಧಪಟ್ಟಂತೆ ದಿಢೀರ್ ಬೆಳವಣಿಗೆ, ಈ ಕಡೆ ರಾಹುಲ್ ಗಾಂಧಿ ಅವ್ರಿಗೆ ಆಘಾತಕಾರಿ ಬೆಳವಣಿಗೆ. ಕಾಂಗ್ರೆಸ್ ಈಗ ಸಿಡಿದೆದ್ದಿದೆ. 3 ಕೇಸು, ನ್ಯಾಷನಲ್ ಹೆರಾಲ್ಡ್ ಜೊತೆಗೆ ಇಂತಹ ಗಂಭೀರ ಸ್ವರೂಪದ ಪ್ರಕರಣಗಳು. ರಾಹುಲ್ ಗಾಂಧಿ ಅವರ ಅಸ್ತಿತ್ವವೇ, ರಾಜಕೀಯ ಅಸ್ತಿತ್ವವೇ ಶೇಕ್ ಆಗ್ತಿದೆಯಾ? ಕಾದ್ ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.